ಜಾತಕದಲ್ಲಿನ ಪೂರ್ವ ಪುಣ್ಯ ಸ್ಥಾನ ಅಂದರೆ ಮಕ್ಕಳ ಸ್ಥಳ, ಇದರ ಬಗೆಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ. ವೃಶ್ಚಿಕ ರಾಶಿಯವರಿಗೆ ಈ ಮಕ್ಕಳ ಬಗೆಗಿನ ಸಂದರ್ಭ ಹೇಗಿರುತ್ತೆ ಅನ್ನುವಂಥದ್ದನ್ನು ತಗೊಂಡಾಗ ಮಕ್ಕಳ ಬಗೆಗೆ ಸ್ವಲ್ಪ ಎಚ್ಚರವನ್ನು ಎಲ್ಲಿ ವಹಿಸಬೇಕು ಅಂತಂದರೆ, ಮಕ್ಕಳು ಒಳ್ಳೆಯವರಾಗಿರ್ತಾರೆ. ಯಾಕೆ ಅಂದರೆ ಈ ರಾಶಿಯವರಿಗೆ ಮಕ್ಕಳ ಮನೆಯ ಯಜಮಾನ ಅಂತಂದರೆ ಅವನು ಗುರುವಾಗಿರ್ತಾನೆ. ಗುರುಗ್ರಹ ಯಾವುದು ನಮ್ಮ ಅನುಕೂಲಕ್ಕೆ ಬರುತ್ತೋ ಅಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಒಂದು ರೀತಿಯ ಧನ್ಯತಾ ಭಾವ, ಸಿದ್ಧಿ, ಅನನ್ಯತೆ, ನಾವೇನಿವತ್ತು ದಿವ್ಯ ಅಂತ ಹೇಳ್ತೀವಿ, ಈ ಡಿವೈನ್ ಅಂತ ಹೇಳ್ತೀವಿ, ಆ ಡಿವೈನ್ ಪವರನ್ನು ಕೊಡುವಂಥವನೇ ಗುರು. ಅಂತಹ ಗುರುವೇ ಇವರಿಗೆ, ಈ ವೃಶ್ಚಿಕ ರಾಶಿಯವರಿಗೆ ಮಕ್ಕಳನ್ನು ಒದಗಿಸಬೇಕಾದವನು, ಮಕ್ಕಳ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕಾದಂಥ ಇಂತಹ ಗುರು ಜ್ಞಾನಕ್ಕೆ ಕಾರಣನಾಗ್ತಾನೆ. ಅನೇಕ ರೀತಿಯ ಒಂದು ಶಕ್ತಿಯನ್ನು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಂತಹ ಒಂದು ಅಂತರಂಗದ ಆ ಒಂದು ಇವನ ವಿಶಾಲತೆಯಿಂದಾಗಿ ಇವನು ಎಲ್ಲೆಲ್ಲಿ ನೋಡ್ತಾನೋ ಅಲ್ಲೆಲ್ಲ ಒಳಿತನ್ನ ಮಾಡಬೇಕಾದಂತಹ ಒಂದು ಶಕ್ತಿಯನ್ನು ಪಡೆದಿರೋದ್ರಿಂದಾಗಿ ವೃಶ್ಚಿಕ ರಾಶಿಯವರು ಒಳ್ಳೆಯ ಮಕ್ಕಳನ್ನ ನಿರೀಕ್ಷೆ ಮಾಡುವಂತಹದ್ದಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳು ಅಲ್ಲಿ ಇರುವಂತಹದ್ದಕ್ಕೆ ಅವಕಾಶ ಇದೆ. ಇದೇ ಗುರು ಸಂತಾನಕಾರಕನಾಗಿ ಇವರ ಜಾತಕದ ಆರ್ಥಿಕ ಸ್ಥಾನದ ಯಜಮಾನನೂ ಆಗಿರೋದ್ರಿಂದ, ಉತ್ತಮವಾದಂತಹ ಮಾತುಗಳ ಮನೆಯ ಯಜಮಾನನೂ ಆಗಿರೋದ್ರಿಂದ ಮಕ್ಕಳು ಉತ್ತಮ ವಾಗ್ಮಿಗಳಾಗಬಹುದು ಅಥವಾ ಉತ್ತಮ ಕಮ್ಯುನಿಕೇಟರ್ಸ್ ಅಂತ ನಾವೇನು ಹೇಳ್ತೀವಿ ಅಂಥದ್ದು ಆಗೋದಕ್ಕೆ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಹೇರಳವಾದ ಧನಲಾಭವನ್ನು ಸಂಪಾದಿಸುವಂತಹ ವಿಚಾರವನ್ನು ಇವರು ಹೊಂದಿರ್ತಾರೆ. ಅಥವಾ ಈಗ ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಥವಾ ದೊಡ್ಡ ದೊಡ್ಡ ರೀತಿಯ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಅಥವಾ ಚಾರ್ಟೆಡ್ ಅಕೌಂಟೆನ್ಸಿ ಅಥವಾ ಒಂದು ಇಡೀ ವಿಶ್ವಕ್ಕೆ ಶ್ರೇಷ್ಠ ಮಟ್ಟದ ವಾದವನ್ನು ಮಾಡಬಹುದಾದಂತಹ ಲಾಯರ್, ನಮಗೆ ಬೆಳಗಬೇಕು, ನಾವು ಜೀವನದಲ್ಲಿ ಮಿಂಚಬೇಕು ಅಂದರೆ ದಾರಿಗಳು ಹಲವಾರಿದೆ. ಸಿನಿಮಾದ ಒಬ್ಬ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಅಥವಾ ಶ್ರೇಷ್ಠ ನಿರ್ಮಾಪಕ ಆಗ್ಬೋದು. ದಾರಿಗಳ ಆ ವ್ಯಾಪ್ತಿ ಏನಿದೆ, ನಾವು ಏನಾಗಬಹುದು ಅನ್ನೋದಕ್ಕೆ ನಾವು ಈಗ ಒಂದು 50 ವರ್ಷಗಳ ಹಿಂದೆ ಯೋಚನೆ ಮಾಡಿದಾಗ ದಾರಿಗಳು ಬಹಳ ಲಿಮಿಟೆಡ್ ಆಗಿದೆ. ಇವತ್ತು ಹಾಗಲ್ಲ, ದಾರಿ ದೊಡ್ಡದಿದೆ. ಜಗತ್ತಿನ ಯಾವೆಡೆಯಲ್ಲಿಯೂ ಕೂಡ ನಾವು ಮನೆಯಲ್ಲೇ ಕುಳಿತುಕೊಂಡು ಜಗತ್ತಿನ ವಿದ್ಯಮಾನಗಳನ್ನು ನಾವು ನಿಯಂತ್ರಿಸಬಹುದಾದಂತಹ, ಅಥವಾ ಜಗತ್ತಿನ ವಿದ್ಯಮಾನಗಳ ಎಲ್ಲೋ ಒಂದೆಡೆ ನಾವು ಮನೆಯಿಂದಲೇ ಕುಳಿತು ಕೆಲಸ ಮಾಡಿ ಹಣವನ್ನು ಸಂಪಾದಿಸುವಂತಹ ಒಂದು ಸ್ಥಿತಿಗೆ, ಅಂದರೆ ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಬಹಳ ಅನುಕೂಲಕರವಾದಂತಹ ಸ್ಥಿತಿಗತಿಗಳತ್ತ ನಾವಿದ್ದೇವೆ. ಹಾಗಿರುವಾಗ ಈ ವೃಶ್ಚಿಕ ರಾಶಿಯವರಿಗೆ ಒಂದೇ ಒಂದು ತೊಂದರೆ ಏನು, ಮಕ್ಕಳಲ್ಲಿ ಸದಾ ಯಾವತ್ತು ಒಂದು ರೀತಿಯ ಇಂಡಿಫರೆಂಟ್ ಆದಂತಹ, ಅಂದರೆ ಇಂಡಿಫರೆಂಟ್ ಅಂತಂದ್ರೆ ಏನು, ಬೇರೆಯವರಿಗೆ ಏನು ಗೊತ್ತಿದೆ, ತನಗೆ ಮಾತ್ರ ಗೊತ್ತಿದೆ, ತಾನು ಅದನ್ನು ನಿರ್ವಹಿಸಬಲ್ಲೆ. ಈಗ ನಮ್ಮ ಎಲ್ಲ ಸಕ್ಸಸ್ಸಿನ ನಂತರದ ಕೆಲವು ಸೋಲುಗಳು ಏನು ಮಾಡ್ತವೆ, ನಮ್ಮ ಸಕ್ಸಸ್ಸಿನ ದಾರಿ ಬಹಳ ದಿವ್ಯವಾದಂತಹ ಒಂದು ವ್ಯಾಪ್ತಿಯನ್ನು ಪಡೆದು ನಮ್ಮಲ್ಲಿ ಒಂದು ಅಂತಃಸತ್ವದ ಒಂದು ಕಾನ್ಫಿಡೆನ್ಸ್ ಏನಿದೆ ಅದು ನಮ್ಮಲ್ಲಿ ಇದ್ದಿರೋದ್ರಿಂದ ವಿ ಥಿಂಕ್ ದಟ್ ವಿ ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್, ನಾವು ಅದನ್ನು ಲೀಲಾಜಾಲವಾಗಿ ನಿಯಂತ್ರಿಸಬಲ್ಲವು ಅಂತ. ಆದರೆ ಆ ಓವರ್ ಕಾನ್ಫಿಡೆನ್ಸ್ ಏನಾಗುತ್ತೆ, ನಿಧಾನವಾಗಿ ಕೆಲವು ಸಂದರ್ಭಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ತೊಂದರೆ ಬರುವಂತಹದ್ದು ಶನೈಶ್ಚರನಿಂದಲೇ ಇರುತ್ತೆ. ಮುಖ್ಯವಾಗಿ ಇವರಿಗೆ ತೊಂದರೆ ಬರುವಂತಹದ್ದು ರಾಹುವಿನಿಂದ ಇರುತ್ತೆ. ಮುಖ್ಯವಾಗಿ ಇವರಿಗೆ ತೊಂದರೆ ಬರುವಂತಹದ್ದು ಬುಧನ ಮೂಲಕವಾಗಿಯೂ ಇರುತ್ತೆ. ಯಾಕೆಂದ್ರೆ ಬುಧ ಇವರಿಗೆ ಮರಣದ ಮನೆಯ ಯಜಮಾನ. ಇವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಮಕ್ಕಳ ಬಗೆಗಾಗಿ ಈ ಎಲ್ಲ ವಿಚಾರಗಳನ್ನ ನಾನು ಯಾವ್ಯಾವುದು ಈ ಮನೆಯ ಯಜಮಾನ ಅಂತ ಹೇಳಿದೇನೋ ಅದು ಮರಣ ಅಂದ ತಕ್ಷಣ ಮರಣ ಅಂತ ಯೋಚಿಸಿ ಮಾಡುದು. ಆದರೆ ಇವರ ಓವರ್ ಕಾನ್ಫಿಡೆನ್ಸ್ ಏನಿರುತ್ತೆ, ಸರ್ರನೆ ಯಾವುದೋ ಒಂದು ತಡೆಯ ಮೂಲಕವಾಗಿ ಇನ್ನು ಜೀವನದಲ್ಲಿ ಚೈತನ್ಯವನ್ನ ಮತ್ತೆ ಅದೇ ರೀತಿಯಲ್ಲಿ ಪಡೆಯೋದಕ್ಕೆ ಅಥವಾ ಪಡೆದು ಮತ್ತೆ ಎದ್ದು ನಿಲ್ಲೋದಕ್ಕೆ ಅಸಾಧ್ಯವಾಗುವಂತಹ ಸ್ಥಿತಿಗತಿಗಳು ಬಂದು ಬಿಡಬಹುದು. ಇಂತಹ ಒಂದು ಈ ದುಸ್ಥಿತಿಯನ್ನು ತಪ್ಪಿಸಲಿಕ್ಕೆ ತಂದೆ ತಾಯಿಗಳು ಏನು ಮಾಡಬೇಕಾಗತ್ತೆ, ಮಗನ ಸಂದರ್ಭದಲ್ಲಿ ನಾವು ಏನು ಮಾಡ್ತಾರೆ, ಅನೇಕ ಮಕ್ಕಳು ತಂದೆ ತಾಯಿಗಳು ತಮ್ಮ ವಿಷಯದಲ್ಲಿ ಮೂಗು ತೋರಿಸೋದಕ್ಕೆ ಅವರು ಇಷ್ಟಪಡೋದಿಲ್ಲ. ದೇ ವಾಂಟ್ ಟು ಬಿ ವೆರಿ ಬಹಳ ಫ್ರೀ ಆಗಿರೋದಕ್ಕೆ, ದೇ ವಾಂಟ್ ಫ್ರೀಡಮ್. ಪರ್ಟಿಕ್ಯುಲರ್ಲಿ ವೃಶ್ಚಿಕ ರಾಶಿಯ ಮಕ್ಕಳು ಫ್ರೀಡಮ್ ಅನ್ನ ಬಯಸುವಂತಹ ಮಕ್ಕಳಾಗಿರ್ತಾರೆ. ಅವರಿಗೆ ತಂದೆ ತಾಯಿಗಳು ಕೂಡ ಮೂಗು ತೋರಿಸಿದ್ರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹಾಗಾದ್ರೆ ತಂದೆ ತಾಯಿಗಳು ಅಸಹಾಯಕವಾಗಿ ಕೇಳ್ತಾರೆ.
ಅಲ್ಲಪ್ಪ, ನಿನ್ನ ತಂದೆ ತಾಯಿಯಾಗಿ ನಾವು ಇಷ್ಟಕ್ಕೂ ನಾವು ನಿನಗೆ ಸಜೆಷನ್ ಕೊಡಬಾರ್ದ? ನೋ, ಕೊಡಬಾರದು. ಐ ಕ್ಯಾನ್ ಮ್ಯಾನೇಜ್. ಈ ರೀತಿಯ ಒಂದು ಆ ಓವರ್ ಕಾನ್ಫಿಡೆನ್ಸ್ ಆದಂತಹ ಒಂದು ವಿಚಾರವನ್ನ ಅಂತರದಲ್ಲಿ ಬಚ್ಚಿಟ್ಟುಕೊಂಡಂತಹ ಸ್ಥಿತಿಗತಿಗಳು ಬಂದಾಗ ಏನಾಗುತ್ತೆ, ಆ ಓವರ್ ಕಾನ್ಫಿಡೆನ್ಸ್ ಓಕೆ, ಕಾನ್ಫಿಡೆನ್ಸ್ ಇಂದ ಮುಂದುವರಿದು ಹೋದರೆ ಓಕೆ. ಆದ್ರೆ ಜೀವನದ ಸಂದರ್ಭ ಹೇಗಿರುತ್ತೆ ಅಂತಂದ್ರೆ, ಕುದುರೆ ಎಲ್ಲಿಯವರೆಗೆ ಓಡತ್ತೋ ಆಗ ಎಲ್ಲರೂ ಚಪ್ಪಾಳೆ ತಟ್ಟುವಂಥವ್ರು ಅಥವಾ ಅದನ್ನ ಚಿಯರ್ಸ್ ಮಾಡುವವರು ಅನೇಕರು ಇರಬಹುದು. ಆದ್ರೆ ಒಮ್ಮೆ ನಾವು ಮುಗ್ಗರಿಸಿದ್ವಿ ಅಂದ್ರೆ, ನಾವು ಇವತ್ತು ಕ್ರಿಕೆಟ್ನಲ್ಲೇ ತಗೊಳ್ಬಹುದು. ಕ್ರಿಕೆಟ್ನಲ್ಲಿ 4 ಮೇಲೆ 4, ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ಆರಾಧಿಸ್ತಾರೆ. ಒಂದು 2 ಮ್ಯಾಚ್ನಲ್ಲಿ ಎಲ್ಲೋ ಆಗ್ಲಿಲ್ಲ ಅಂತಾದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಇವತ್ತು ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ಇದ್ದಿರಬಹುದೇನೋ, ಆದ್ರೆ ಇವತ್ತು ಆಸ್ಟ್ರೇಲಿಯಾ ತಗೊಂಡ್ರೆ, ಇಂಗ್ಲೆಂಡ್ ತಗೊಂಡ್ರೆ, ನ್ಯೂಜಿಲೆಂಡ್ ತಗೊಂಡ್ರೆ, ಇಂತಹ ದೇಶಗಳಲ್ಲಿ ಏನಾಗುತ್ತೆ, 2 ಮ್ಯಾಚ್ ನೀವು ಸೋತ್ರೆ, ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಕಳಪೆ ಪ್ರದರ್ಶನ ಬಂತೋಡಾದ್ರೆ ಮುಂದಿನ ಮ್ಯಾಚಿಗೆ ನೀವೇನಾಗಿರ್ತೀರಿ, ಅನಾಮಧೇಯರಾಗಿರ್ತೀರಿ. ಇಂತಹ ಸ್ಥಿತಿಗತಿಗಳು ಕೇವಲ ಕ್ರಿಕೆಟ್ ಅಂತಲ್ಲ, ಜೀವನದ ಎಲ್ಲ ಸಂದರ್ಭದ ಜೀವನದ ಎಲ್ಲ ಆ ಒಂದು ನಮ್ಮ ಏನಿದೆ ಹೆಜ್ಜೆಗಳನ್ನು ಇಡಬೇಕಾದ ಎಲ್ಲ ದಾರಿಗಳಲ್ಲೂ ಕೂಡ ಈ ಒಂದು ಚಾಲೆಂಜ್ ನಾವು ಎದುರಿಸ್ತಾ ಇರ್ತೇವೆ. ಹಾಗಾಗಿ ಮಕ್ಕಳನ್ನ ನೀವು ಯಾವ ರೀತಿಯಲ್ಲಿ ಟ್ರೈನ್ ಅಪ್ ಮಾಡಬೇಕು ಅಂತಂದ್ರೆ, ಅಥವಾ ಮಕ್ಕಳ ಸಂದರ್ಭದಲ್ಲಿ ಅವರ ಸರ್ರನೆ ಖಿನ್ನತೆಗೆ ಅವರು ಜಾರದಂತೆ ಮಾಡಬೇಕಾದಂತಹ ವಿಚಾರ ಏನಿರುತ್ತೆ ಅಂದ್ರೆ, ಯಾವ ಡೈರೆಕ್ಷನ್ ಅಲ್ಲಿ ಕೂಡ ಒಮ್ಮೊಮ್ಮೆ ಇದು ಈ ಪ್ಯಾರಾನಾಯ್ ಅಂತ ಹೇಳ್ತಾರೆ, ಅಥವಾ ಸ್ಕಿಜೋಫಿನಿಯಾ ಅಂದ್ರೆ ಯಾವಾಗ್ಲೂ ನಾವು ಹೆದರ್ತಾ ಇರೋದು, ಏನೋ ಒಂದು ಅಟ್ಯಾಕ್ ಆಗ್ಬಿಡ್ಬಹುದು, ಏನೋ ಒಂದು ನಮ್ಗೆ ತೊಂದರೆ ಕೊಟ್ಟು ಬಿಡಬಹುದು, ಅಥವಾ ಇಲ್ಲಿ ಇದ್ದಕ್ಕಿದ್ದಲ್ಲಿ ಭೂಮಿ ಕುಸಿದು ಬಿಡಬಹುದು. ಆ ರೀತಿಯ ಧೈರ್ಯವನ್ನ ತುಂಬಬೇಕು ಅಂತಲ್ಲ, ಆದರೆ ಜೀವನದ ಸಂದರ್ಭದಲ್ಲಿ ಎಲ್ಲವೂ ಚೈತ್ರಕಾಲವಾಗಿರೋದಿಲ್ಲ, ಎಲ್ಲವೂ ವಸಂತವಾಗಿರೋದಿಲ್ಲ ಅನ್ನುವಂತಹ ಒಂದು ಅರಿವನ್ನ ಮಕ್ಕಳ ವಿಚಾರದಲ್ಲಿ ನೀವು ಯಾವಾಗಲೂ ಹೇಳಲಿಕ್ಕೆ ಅಥವಾ ಅಡ್ವೈಸ್ ಮಾಡೋದಕ್ಕೆ ಸನ್ನದ್ಧರಾಗಿ ಇರಬೇಕಾಗತ್ತೆ. ಯಾಕೆಂದ್ರೆ ಇದೆಲ್ಲ ಇಲ್ಲಿ ಏನು ಅಂತಂದ್ರೆ, ಮಕ್ಕಳು ಅಂತಂದ್ರೆ ನಮ್ಮ ಎಕ್ಸ್ಟೆನ್ಷನ್, ನಾವೇ ಮುಂದುವರೆದ ಭಾಗ. ಅವರು ಬೇರೆ ಅಲ್ಲ, ನಾವು ಈ ಭೂಮಿಯ ಭಾಗ. ಮಕ್ಕಳು ನಾವೇ ಮುಂದುವರೆದಂತ ಭಾಗ. ನಮ್ಮ ಜೀವನದ ಸತಿಪತಿಗಳ ಸಂಯೋಜನೆಯಿಂದಲೇ ಹುಟ್ಟಿದಂತಹದ್ದು ಮಕ್ಕಳು. ಈ ಮಕ್ಕಳು ನಮಗೆ ಅವರಿಗೆ ಡಿಫರೆನ್ಸ್ ಏನಾಗಿರುತ್ತೆ ಅಂತಂದ್ರೆ, ಅವರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಕಿವಿಗೆ ಬೀಳುವಂತೆ, ಅವರಿಗೂ ಇರಿಟೇಷನ್ ಆಗದೆ ಹೋದ ರೀತಿಯಲ್ಲಿ ಅವಶ್ಯವಾದಂತಹ ಒಂದು ಈ ಏನಿದೆ ಜೀವನದ ಸಂದರ್ಭದ ಎಚ್ಚರಿಕೆಯನ್ನ ಕೊಡಬೇಕಾದಂತಹ ವಿಚಾರವನ್ನ ಬಹು ಜಾಣತನದಿಂದ ನೀವು ಒದಗಿಸಲಿಕ್ಕೆ ಸಾಧ್ಯವಾಯಿತು ಅಂತಾದ್ರೆ, ಆ ಉರಿಯುವ ಬೆಂಕಿಯ ರೂಪದಲ್ಲಿ ಇರುವಂತಹ ಒಂದು ಅಂದರೆ ಮುಟ್ಟಿದರೆ ಮುನಿ ಅನ್ನುವಂಥದ್ದು ನಾವೇನು ಹೇಳ್ತೀವಿ ಕನ್ನಡದಲ್ಲಿ, ಆ ರೀತಿಯ ಮನೋಭಾವದವರಾದರೂ ಕೂಡ ಮಕ್ಕಳನ್ನ ನಿಯಂತ್ರಿಸಬಹುದಾದಂತಹ ಜಾಣತನವನ್ನು ತೋರಿಸಬೇಕು. ಇರಲಿ, ಜೀವನದಲ್ಲಿ ಸವಾಲುಗಳು ಇದ್ದಿದ್ದೆ, ಯಾವುದೇ ಸವಾಲುಗಳು ಬಂದರೂ ಕೂಡ ನಾವು ಎದುರಿಸ್ತೇವೆ ಅನ್ನುವಂತಹ ಚೈತನ್ಯವನ್ನ, ಬೌದ್ಧಿಕ ಶಕ್ತಿಯನ್ನು ಹೊಂದಿರಬೇಕಾಗತ್ತೆ. ಇವೆಲ್ಲವನ್ನು ಮೀರಿ ನಮ್ಮನ್ನ ಕಾಪಾಡುವಂತಹ ಯಾವುದೋ ಒಂದು ಅನೂಹ್ಯವಾದಂತಹ ದಿವ್ಯವಾದಂತಹ ಶಕ್ತಿ ಇದೆ. ಆ ದೇವರು ಖಂಡಿತವಾಗಿ ಸವಾಲುಗಳನ್ನು ಎದುರಿಸುವಲ್ಲಿ ರಕ್ಷೆಯಾಗಿ ನಿಲ್ತಾನೆ. ನಮಸ್ಕಾರ.